ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ನಮ್ಮದು. ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈಕ್ವಾಲಿಟಿ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಕಾನೂನಿನ ದೃಷ್ಟಿನಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ರಿಗೂ ಸಮಾನವಾದಂಥ ರಕ್ಷಣೆ ಸಿಗಬೇಕು. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಬಲ ವರ್ಗದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಆಮೇಲೆ ಯಾರು ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲದವರಿಗೆ ಆದ್ಯತೆ ಮೇಲೆ ರಕ್ಷಣೆ ಕೊಡಬೇಕು. ಇದು ನಮ್ಮ ಸರ್ಕಾರದ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು. ಕಾರಣ ಯಾಕಪ್ಪ ಅಂತಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ಸು. BJPಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು. ನಮಗೆ ಸ್ವಾತಂತ್ರ್ಯ ಲಭಿಸದೇ ಹೋಗಿದ್ರೆ ನಾವು ಗುಲಾಮರಾಗಿ ಬಾಳಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಭಾಳ ವರ್ಷ ಅಧಿಕಾರ ಮಾಡಿದೆ ಮತ್ತು ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದಾಗ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ, ನಾವು ಎಲ್ಲ ಕಾಲದಲ್ಲೂ ಕೂಡ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ BJPಯವರು ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. 9 ವರ್ಷಗಳ ಕಾಲ 2008ರಿಂದ 2013ವರೆಗೆ 5 ವರ್ಷ, ಆಮೇಲೆ 2019ರಿಂದ 2023ವರೆಗೆ 4 ವರ್ಷ, 9 ವರ್ಷ ಅಧಿಕಾರ ಮಾಡಿದ್ದಾರೆ. ಏನು ಮಾಡಿದ್ದೀವಿ ಅಂತ ಹೇಳಲ್ಲ. ಜನರ ಮುಂದೆ ಈ 9 ವರ್ಷಗಳಲ್ಲಿ ನಾವೇನೇನು ಅಚೀವ್ಮೆಂಟ್ ಮಾಡಿದ್ದೀವಿ, ನಾವೇನು ಹೇಳಿದ್ವು ಜನರಿಗೆ, ಏನೆಲ್ಲ ಮಾಡಿದ್ದೀವಿ, ಇದನ್ನು ಹೇಳಲ್ಲ. ಅದ್ರ ಬದಲಿಗೆ ನಮ್ಮ ಸರ್ಕಾರನ ಟೀಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಸುಳ್ಳು ಪ್ರಚಾರ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದರಿಂದ ಯಾವತ್ತೂ ಕೂಡ BJP ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಅಲ್ಲ. ಈಗ ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಆದರು. ಅದಕ್ಕಿಂತ ಮೊದಲು ಕಾಂಗ್ರೆಸ್ನ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು. ಅವರು ಏನು ಹೇಳಿದರು 2014ರಲ್ಲಿ, ಇಲ್ಲಿವರೆಗೂ ಅವನೇನಾದ್ರು ಜಾರಿ ಮಾಡಿದಾರ? ಅಚ್ಛೇ ದಿನ ಆಯೇಗ ಅಂತ ಹೇಳಿದ್ರು. ಒಳ್ಳೆಯ ದಿನಗಳು ಬರ್ತವೆ, ಬಡತನ ಹೋಗ್ತದೆ, ನಿರುದ್ಯೋಗ ಹೋಗುತ್ತೆ, ರೈತರು ಆದಾಯ 2 ಪಟ್ಟು ಆಗ್ಬಿಡ್ತದೆ ಅಂತ ಹೇಳಿದರು. ಬಂತ ಒಳ್ಳೆಯ ದಿನ ಬಂತ? ಒಳ್ಳೆಯ ದಿನ ಬರಲಿಲ್ಲ. ಆಮೇಲೆ ರೈತರ ಆದಾಯ 2 ಪಟ್ಟು ಆಯ್ತಾ? ಆಮೇಲೆ ನಿಮಗೆ 15 ಲಕ್ಷ ರೂಪಾಯಿಗಳು ಪ್ರತಿ ಮನೆಗೆ 15 ಲಕ್ಷ ರೂಪಾಯಿಗಳನ್ನು ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಂಡ್ಬಿಡ್ತೀನಿ ನಾನು, ತಂದ್ಬಿಟ್ಟು 15 ಲಕ್ಷ ಪ್ರತಿ ಕುಟುಂಬದವ್ರಿಗೂ ಕೊಟ್ಬಿಡ್ತೀನಿ ಅಂತ ಕೊಟ್ರ
ರೂಪಾಯಿನೂ ಕೊಡಲಿಲ್ಲ. ಮತ್ತೆ ಅವ್ರಿಗೆ ಓಟ್ ಹಾಕ್ಬೇಕಾ? ಹಾಕ್ಬಾರ್ದಲ್ಲ. ಈ ದೇಶದಲ್ಲಿ ರೈತರಿಗೆ ವಿಶೇಷವಾಗಿ ಉಳುವವನೇ ಭೂಮಿ ಒಡೆಯ ಮಾಡಿದವ್ರು ಯಾರು? ಕಾಂಗ್ರೆಸ್. ಬಿಜೆಪಿಯವ್ರು ಯಾವತ್ತಾರು ಮಾಡಿದ್ರ? ಉಳುವವನೇ ಭೂಮಿ ಒಡೆಯ. ಮಲಾವರ ಪದ್ಧತಿ ನಿಲ್ಲಿಸ್ತವ್ರು ಯಾರು? ಸಾಲ ಮನ್ನಾ ಮಾಡಿದವ್ರು ಯಾರು? ಬಿಜೆಪಿ ಯಾವತ್ತಾದರೂ ಇಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಈ 14 ವರ್ಷದಲ್ಲಿ 28 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತಲ್ಲ. 28 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದರೆ ಅಥವಾ ಅದನ್ನು ಕೊಟ್ಟಿದ್ರೆ ಇವತ್ತು ನಿರುದ್ಯೋಗನೇ ಇರ್ತಿರ್ಲಿಲ್ಲ. ನಿರುದ್ಯೋಗ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕಾಗಿ ನಾನು ಯುವ ನಿಧಿ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಯಾರು ಪದವೀಧರರಿದ್ದಾರೆ, BSc, MSc, BA, MA, ಡಾಕ್ಟ್ರು, ಇಂಜಿನಿಯರು ಓದ್ಕೊಂಡಿರ್ತಕ್ಕಂಥ ನಿರುದ್ಯೋಗಿ ಯುವಕರಿದ್ದಾರಲ್ಲ, ಅವ್ರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ. ಡಿಪ್ಲೊಮಾ ಹೋಲ್ಡರ್ಸು, ಆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ. ಇದನ್ನು ಯಾಕೆ ಮಾಡಲಿಲ್ಲ ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಅದರಿಂದ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಪಕ್ಷ. ಬಸವಣ್ಣವ್ರನ್ನ ಫಾಲೋ ಮಾಡ್ತಕ್ಕಂಥ ಪಕ್ಷ. ಬಸವಣ್ಣವರು ಎಂಥ ಸಮಾಜ ಬಯಸಿದ್ರು? ಜಾತಿ ಇಲ್ಲೇ ಇರ್ತಕ್ಕಂಥ ಸಮಾಜ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ, ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು, ಇದನ್ನು ಬಯಸಿದ್ದಂಥವ್ರು. ಮಹಾತ್ಮ ಗಾಂಧೀಜಿಯವರು ಎಂಥ ಸಮಾಜ ಮಾಡಿದ್ರು? ಅಂತ್ಯೋದಯ, ಸರ್ವೋದಯ, ಎಲ್ರಿಗೂ ಕೂಡ ಸರ್ವೋದಯ ಆಗಬೇಕು, ಸರ್ವರ ಉದಯ ಆಗಬೇಕು. ಅಂತ್ಯೋದಯ ಅಂತ ಕಟ್ಟ ಕಡೆಯ ಮನುಷ್ಯ ಇದನ್ನಲ್ಲ, ಆ ಕಟ್ಟ ಕಡೆಯ ಮನುಷ್ಯನೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾವಲಂಬಿ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು? ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಮತ್ತು ಸಾಮಾಜಿಕವಾಗಿ ಸಬಲರಾಗಬೇಕು, ರಾಜಕೀಯವಾಗಿ ಸಬಲರಾಗಬೇಕು, ಮತ್ತು ಶೈಕ್ಷಣಿಕವಾಗಿ ಸಬಲರಾಗಬೇಕು. ಬರೀ ನಾನೊಬ್ಬ ವಿದ್ಯಾವಂತರಾದರೂ ಸಾಲಲ್ಲ, ಎಲ್ಲರೂ ವಿದ್ಯಾವಂತರಾಗಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.